ಏನಾಯ್ತು? ನನ್ನ ಮಗಳ ಬರ್ತ್ಡೇಗೆ ಅಂತ ಬಟ್ಟೆ ತಗೊಳಕ್ ಹೋಗಿದ್ವಿ. ನಾನಿಮ್ಮಪ್ಪ ಬಾಮ್ಮ ಬಾಮ್ಮ ಅಪ್ಪನ ಹತ್ರ ಬಾ ಬೇಟಿ ಬಾಮ್ಮ ನಾನಿಮ್ಮಪ್ಪ ಬಾಮ್ಮ ಬಾಮ್ಮ ಅವರು ಹಠ ಮಾಡ್ಬೇಡ ಬೇಟಿ, ಹಠ ಮಾಡ್ಬೇಡ. ಅಲಬಾಕ್ಷ್ ಸಮಾಧಾನ ಮಾಡ್ಕೊ. ಸರ್ ನನ್ನ ಮಾತನ್ನ ನಡೆಸ್ಕೊಡ್ತೀರಾ ಸರ್? ನಾನಿರೋ ನಿನ್ಗೇನೋ ಭಯ, ನಿನ್ಗೇನು ಆಗಲ್ಲ. ಡಿಪಾರ್ಟ್ಮೆಂಟ್ ಕೊಟ್ಟ ಕಾಕಿ ಬಟ್ಟೆನ ಹೆಣ್ಕೊಂದು ಬಿಳಿ ಬಟ್ಟೆ ತರ ಹಾಕೊಂಡು ನಾನು ಸಾಯ್ತೀನಿ ಅಂತ ಭಯ ಬೀಳ್ತಿಲ್ಲ ಸರ್. ಆದ್ರೆ ನನ್ನ ಮಗಳು ನನ್ನ ಮುಖ ನೋಡಿದ್ರೆ ಸಾವಿಗಿಂತ ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್, ಹೆಚ್ಚಾಗಿ ಭಯ ಬೀಳ್ತಾಳೆ ಸರ್. ಅಷ್ಟೇನ ಸರ್? ನನ್ನ ಹೆಂಡತಿನೂ ನನ್ನ ಹತ್ರ ಬರೋಕೆ ಹೆದರ್ಕೋತಾಳೆ ಸರ್, ಹೆದರ್ಕೋತಾಳೆ ಸರ್. ನನಗೆಷ್ಟೇ ಕಷ್ಟ ಇದ್ರು ನನ್ನ ಹೆಂಡತಿ ಮಗಳು ನನ್ನ ಹತ್ರ ಬಂದು ನಗ್ತಾ ಮಾತಾಡಿದ್ರೆ ಸಾಕು, ನೋವನ್ನೆಲ್ಲ ಬರೀತಿದ್ದೆ. ಆದ್ರೆ ಈಗ ನಾನು ಆಗ್ಬಿಟ್ಟೆ ಸರ್. ಸರ್, ಇಂಥ ಪರಿಸ್ಥಿತಿ ಇನ್ಯಾವ ತಂದೆಗೂ ಬರಬಾರ್ದು ಅಂದ್ರೆ ಆಸಿಡ್ ಅದನ್ನ ಹಿಡಿಬೇಕು ಸರ್. ಇದಕ್ಕೆ ನಾನು ಯಾವ ಸಹಾಯ ಬೇಕಾದ್ರೂ ಮಾಡಕ್ ಸಿದ್ಧ. ಹೇಳಿ ಸರ್, ಅವನು ಹಿಡಿಬೇಕು ಸರ್. ಆಸಿಡ್ ರಾಗನ ಈ ದೇಶದ ಉದ್ದೇಶ ಹಿಂಸೆನ ಅಳಿಸೋದಂತೆ. ಈ ಅಸ್ತ್ರ ಈ ವಸ್ತ್ರ ಗುರಿ ಸಾಧಿಸಲಿ, ಈ ಧೈರ್ಯ ಈ ಶೌರ್ಯ ಅದಕ್ಕೆ ಇರಲಿ. ಈ ನಾಡಿನ ಸಂದೇಶ ಶಾಂತಿನ ಬೆಳೆಸೋದಂತೆ. ಈ ಶಿಸ್ತು ಈ ನಡತೆ ಛಲ ಮೂಡಿಸಲಿ, ಈ ನೀತಿ ಈ ನಿಯಮ ಜನ ಪ್ರೀತಿಸಲಿ. ಹೇ ಯೋಧ ನಿನಗೆ ನೀನೇ ಆಯುಧ. ಕತ್ತಾಳಿ ನನ್ನ ಮಗನೇ, ಇವತ್ತಿಗೆ ನೀನು ಪಾಪದ ಕೊಡ ತುಂತು ನಿನಗೆ ಪಿಂಡ ಇಡೋದಕ್ಕೆ ಬಂದಿದ್ದೀನಿ. ಕತ್ತಾಳಿ ನನ್ನ ಮಗನೇ, ಕತ್ತಾಳಿ ನನ್ನ ಮಗನೇ. ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ನನ್ನನ್ನೇ ಅರೆಸ್ಟ್ ಮಾಡ್ತೀಯನೋ? ನಾನು ಜೈಲಿಂದ ಬಂದ್ಮೇಲೆ ನಿನಗೆ ಆಸಿಡ್ ಹಾಕಿ ಹಾಕ್ತೀನಿ. ನಾನು ಯಾರು ಗೊತ್ತಾ? ಆಸಿಡ್ ರಾಜ. ಕಂಗ್ರಾಚುಲೇಷನ್ ಮಿಸ್ಟರ್ ಅಶೋಕ್ ಕುಮಾರ್. ಅಂತೂ ಆ ಆಸಿಡ್ ರಾಜನ್ ಹೇಳೋದು ನಮ್ಮ ಡಿಪಾರ್ಟ್ಮೆಂಟ್ ಮರ್ಯಾದೆ ಕಾಪಾಡಿದೆ. ಅದೇನು ದೊಡ್ಡ ವಿಷಯ ಬಿಡಿ ಸರ್. ನಮ್ಮ ಡಿಪಾರ್ಟ್ಮೆಂಟಿನ ಬೇರೆ ಯಾವುದೇ ವ್ಯಕ್ತಿ ಆಗಿದ್ರು ಅದೇ ಕೆಲಸ ಮಾಡ್ತಿದ್ರು. ಅದು ನಿಮ್ಮ ದೊಡ್ಡ ಗುಣ ಸರ್. ಅಲ್ಲಾಬಕ್ಷಿನ ಮೆಡಿಕಲ್ ರಿಯಂಪೋಸಿಷನ್ ರೆಡಿ ಇದೆ. 1 ಮಿನಿಟ್. ಅಲ್ಲಾಬಕ್ಷದು ಚೆಕ್ ತಗೊಂಬಪ್ಪ. ತಗೊಳ್ಳಿ, ನಿಮ್ ಕೈಯಾರ ಕೊಟ್ಬಿಡಿ. ಥ್ಯಾಂಕ್ ಯು ಸರ್. ಸರ್ ಇದೇನು ಸರ್, ಬರೀ 7,500,000? ಏನು ಮಾಡೋದು ಅಶೋಕ್, ಸ್ಯಾಂಕ್ಷನ್ ಆಗಿರೋದೇ ಅಷ್ಟು.
ಅದು ಅಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಕೊಡೋದು ಗೌರ್ಮೆಂಟ್ ಹಾಸ್ಪಿಟ್ಲ್ ಖರ್ಚು ಮಾತ್ರ. ಅದರ ಮೇಲೆ ಅವ್ರು ಎಷ್ಟೇ ಖರ್ಚು ಮಾಡಿದ್ರು ಅವ್ರ ಕೈಯಿಂದಾನೆ ಕೊಟ್ಕೋಬೇಕು. ಅಷ್ಟೇ ಅಲ್ಲದೆ ಆತ ಆ ಸಮಯದಲ್ಲಿ ಡ್ಯೂಟಿ ಮೇಲೆ ಇರಲಿಲ್ಲ. ಅದಕ್ಕೆ ಏನ್ ಸರ್, ಆತ ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಕ್ರಿಮಿನಲ್ನ ಹಿಡಿದು ಹಾಗೆ ಬಿಟ್ನ ಹಿಡಿಯೋ ಪ್ರಯತ್ನ ಮಾಡ್ದ ತಾನೆ? ಅದು ಡ್ಯೂಟಿ ತಾನೆ ಸರ್? ಏನಾದ್ರು ಗಲಾಟೆ ನಡೆದಾಗ ನಮ್ಗೇನಾದ್ರು ಆದ್ರೆ ನರ್ಸಿಂಗ್ ಹೋಮ್ ಸೇರಿಸಬೇಡಿ, ಗೌರ್ಮೆಂಟ್ ಹಾಸ್ಪಿಟಲ್ ಸೇರಿಸಿ ಅಂತ ಚೀಟಿ ಬರ್ ಜೋಬಲ್ಲಿ ಇಟ್ಟಿರ್ತೀವ. ಆಗ ಪ್ರತಿಯೊಬ್ಬನಿಗೂ ಪ್ರಾಣ ಉಳಿಸೋದೇ ಮುಖ್ಯ ಆಗಿರುತ್ತೆ ಸರ್. ಅದನ್ನೇ ಆ ಜನನೂ ಮಾಡಿತು. ಆ ಜನಕ್ಕಿರೋ ಕರುಣೆನು ನಮ್ಮ ಡಿಪಾರ್ಟ್ಮೆಂಟ್ ಇಲ್ವಲ್ಲ ಸರ್? ಅನ್ನ ಡಿಪಾರ್ಟ್ಮೆಂಟ್ಗೋಸ್ಕರ ಪ್ರಾಣ ಒತ್ತೆ ಇಟ್ಟು ಯಾಕೆ ಸರ್ ದುಡಿಬೇಕು? ನಿನ್ನ ನೋವು ನನಗೆ ಅರ್ಥ ಆಗ್ತಾ ಇದೆಯಪ್ಪ. ಆಗಿದ್ರೆ ನೀವು ಈ ರೀತಿ ಮಾತಾಡ್ತಿರಲಿಲ್ಲ. ನಾನ್ ದುಡ್ಡು ಕೇಳಿದು ಅಲ್ಲ ಒಬ್ಬ ಸುಖ ಸಂಸಾರ ಮಾಡೋದಕ್ಕಲ್ಲ. ತಂದೆ ಮುಖ ನೋಡಿದ್ರೆ ಹೆದರಿಕೆಯಿಂದ ದೂರ ಹೋಗ್ತಾ ಇದ್ದಾನೆ ಮಗು. ಅವನ ಮಗು ಪ್ರೀತಿ ಅವ್ನಿಗೆ ಸಿಗಬೇಕು ಅಂದ್ರೆ ಅವನ ಮುಖ ಸೊರೋಗ್ಬೇಕು. ತಂದೆ ತಾಯಿಗೆ ಮಕ್ಕಳ ಪ್ರೀತಿಯಿಂದ ಸಿಗೋ ಸುಖ ಕೋಟಿ ರೂಪಾಯಿ ಕೊಟ್ಟರು ಸಿಗಲ್ಲ ಸರ್. 3 ಮಕ್ಕಳ ತಂದೆ ಆಗಿರೋ ನಿಮ್ಗೆ ಆ ಮಹತ್ವ ಗೊತ್ತಿಲ್ವಾ ಸರ್? ಅಶೋಕ್, ನೀನ್ ಹೇಳ್ತಿರೋದು ಪೂರಾ ಸತ್ಯ. ಬಟ್ ಮೈ ಹ್ಯಾಂಡ್ಸ್ ಆರ್ ಟೈಟ್. ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ಅಂದ್ಮೇಲೆ ಇನ್ನೂ ಎಕ್ಸಸ್ ಸೀಟಲ್ಲಿ ಕೂತಿದ್ರಾ? ನಮ್ಮಂತರ ಉಪದೇಶ ಮಾಡೋದಕ್ಕ ಯೂನಿಫಾರ್ಮ್ ಬಿಚ್ಚಾಕಿ ಹೊರಗೋಗಿ ಸರ್. ನಮ್ ಜನ ಹರಕತೆ ಮಾಡೋರಿಗೆ ಇನ್ನೂ ದುಡ್ಡು ಕೊಡ್ತೀರ. ಇದಕ್ಕಿಂತ ಅದೇ ವಾಸಿ. ಅಶೋಕ್, ಸರ್ ಗೌರ್ಮೆಂಟ್ಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಲ್ಲ ಪಕ್ಷ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗಿರ್ಬೋದು, ಆದ್ರೆ ನಮಗೆ ಅವನೊಬ್ಬ ಯೋಧ. ಅವನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ನನ್ನಂತ 100 ಜನ ಇದ್ದಾರೆ. ನಾವು ಒಬ್ಬೊಬ್ರು 500 ರೂಪಾಯಿ ಹಾಕಿದ್ರು ಸಾಕು ಸರ್. ಇದಕ್ಕಿಂತ 10 ಆಗುತ್ತೆ ಸರ್. ಅಲ್ಲ ಪಕ್ಷ ವೆಲ್ಫೇರ್ ಫಂಡ್ಗೆ ನನ್ನೊಂದು 20 ರೂಪಾಯಿ ತಗೊಳ್ಳಿ ಸರ್. 50 ರೂಪಾಯಿ ತಗೊಳ್ಳಿ ತಗೊಳ್ಳಿ ಅಮ್ಮ. ಇಷ್ಟೊಂದು ಹಣನ ಡಿಪಾರ್ಟ್ಮೆಂಟ್ಗೆ ಕೊಟ್ರಾ? ಅಲ್ಲಮ್ಮ, ನಮ್ಮ ಸ್ಟಾಫ್ನವರಿಂದ ಅಶೋಕ್ ಕುಮಾರ್ ಸಾಹೇಬರು ಕಲೆಕ್ಟ್ ಮಾಡಿದ್ದು. ಹಂಗಾದ್ರೆ ಬೇಡ ನೋಡಿ, ಸುಮ್ಗೆ ಬಂದ ಹಣನ ತಗೊಳ್ಳೋದಿರ್ಲಿ. ನೋಡಿದ್ರು ಅವ್ರಿಗೆ ಕೋಪ ಬರುತ್ತೆ. ದಯವಿಟ್ಟು ಅವ್ರಿಗೆ ಬರೋದ್ರೊಳಗೆ ನೀವು ಹೊರಟೋಗ್ಬಿಡಿ. ಈ ಹಣ ನೀವು ತಗೊಳ್ದೆ ಹೋದ್ರೆ ಅಶೋಕ್ ಕುಮಾರ್ ಅವರು ತುಂಬಾ ಬೇಜಾರು ಮಾಡ್ಕೋತಾರೆ. ಎಲ್ಲಿ ನೋಡಿದ್ರು ಹಿಂದೂ ಮುಸ್ಲಿಂ ಹಿಂದೂನ ಹೊಡೆಯೋಕೆ ಅಂತ ಕಾಯ್ತಿರುವಾಗ ನಾನೊಬ್ಬ ಮುಸ್ಲಿಂ ಅನ್ನೋದನ್ನ ಮರೆತು ಅಣ್ಣನ ಸ್ಥಾನದಲ್ಲಿ ನಿಂತು ಸಹಾಯ ಮಾಡ್ತಿದ್ದಾರೆ. ಈಗ ನಾವು ಈ ಹಣನ ಬೇಡ ಅಂದ್ರೆ ಅವರಿಗೆ ನಿಜವಾಗ್ಲೂ ಬೇಜಾರಾಗ್ತದೆ. ಕೊಡಿ. ಬರ್ತೀವಪ್ಪ, ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೋ. ಬರ್ತೀನಣ್ಣ. ಅಶೋಕ್ ಕುಮಾರ್ ಅವರು ಬರೀ ಅಣ್ಣ ಅಲ್ಲ ಬೇಗಂ. ನಾನು ಸೋತಾಗ ನನ್ನ ಬಾಳಲ್ಲಿ ಸ್ಫೂರ್ತಿನ, ನಾನು ಕಳಕೊಂಡ ನನ್ನ ಮಗಳ ಪ್ರೀತಿನ, ಅವರು ಗೆದ್ದಾಗ ನನಗೂ ಕೀರ್ತಿನ ಹಂಚಿದ ಮಹಾನುಭಾವ. ಹೀಸ್ ರಿಯಲಿ ಗ್ರೇಟ್. ಹೀಸ್ ಅ ಮಾಸ್ಟರ್ ಪೀಸ್. ದಿಸ್ ಇಸ್ ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಫೈಲ್ ಸರ್. ಕೂತ್ಕೊಳ್ಳಿ. ಅಶೋಕ್ ಕುಮಾರ್ ಮಹಾ ಒರಟು ಸ್ವಭಾವ ಸರ್, ಮುಂಗೋಪಿ ಕೂಡ. ಆತ ನಿಮ್ಮ ಹತ್ರ ನಡ್ಕೊಂಡ ರೀತಿನೂ ನಮಗ್ ಗೊತ್ತಾಗಿದೆ. ನಾನು ಐಜಿ ಹತ್ರ ಮಾತಾಡಿ ಅವ್ರ ಮೇಲೆ ಏನ್ ಆಕ್ಷನ್ ತಗೋಬೇಕು ಅಂತ ತೀರ್ಮಾನ ಮಾಡ್ತೇನೆ. ಮೇಡಮ್ ಇಂದ ಫೋನ್. ಹಲೋ. ಹಾ, ಏನ್ ಮೇಡಮ್ ಅರ್ಜೆಂಟಾಗಿ ಬರಕ್ಕೆ ಹೇಳ್ತಲ್ಲ? Mr. Ashok, from tomorrow onwards, you're not a sub-inspector of police. Yes. ನಿಮ್ಮ ಪರ್ಸನಲ್ ಫೈಲ್ನ CM ಮುಂದೆ ಪ್ರೊಡ್ಯೂಸ್ ಮಾಡಾಯಿತು. ಕರೆ ಬಂದಾಗ ನಿಮ್ಮ ಐಆರ್ ಆಫೀಸರ್ಸ್ ಮುಂದೆ ಅಟೆಂಡ್ ಮಾಡಬೇಕು. ಕಾರಣ ಏನು ಅಂತ ತಿಳ್ಕೊಬೋದಾ ಮೇಡಮ್? ಅದರ ಅವಶ್ಯಕತೆ ಈಗಿಲ್ಲ. ಯು ಹ್ಯಾವ್ ಟು ಫೇಸ್ ಇಟ್ ಅಂಡ್ ಗೆಟ್ ರೆಡಿ ಫಾರ್ ಇಟ್. Personally look after all the arrangements, okay? ಓಕೆ ಸರ್. ಮಿಸ್ಟರ್ ಅಶೋಕ್ ಕುಮಾರ್, ಮೊನ್ನೆ ಪೊಲೀಸ್ ಕಮಿಷನರ್ ಬೈದ್ರಂತೆ. ಐ ಜಸ್ಟ್ ವಾಂಟ್ ಟು ವಾರ್ನ್ ಯು. ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಸ್ ನಾಟ್ ಓನ್ಲಿ ಸಕ್ಸಸ್ ವಿಚ್ ಮ್ಯಾಟರ್ಸ್, ಇವನ್ ಕ್ಯಾರೆಕ್ಟರ್. ಟ್ರೈ ಟು ಕಲ್ಟಿವೇಟ್ ಇಟ್, ಓಕೆ? ಇವತ್ತು ಪೊಲೀಸ್ ದಿನಾಚರಣೆ. ಸಮಾಜ ಘಾತಕರನ್ನ ಹಿಡಿಯೋಕೆ ತಮ್ಮ ಪ್ರಾಣಾನೇ ಪಣವಾಗಿಟ್ಟು ಕರ್ತವ್ಯನೇ ದೇವರು ಅಂತ ತಿಳ್ಕೊಂಡಿರೋ ಸಾಹಸಿಗಳನ್ನ ಗೌರವಿಸುವುದಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ಕೋತಾ ಇದೀವಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಯಶಸ್ಸು ದೊರಕಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ, ಕಿರಿಯ ಅಧಿಕಾರಿಗಳ ಸಹಾಯನೂ ಬೇಕೇ ಬೇಕು ಅನ್ನೋದನ್ನ ಶ್ರೀಯುತ ಅಲ್ಲಾ ಬಕ್ಷರವರು ಸಾಧಿಸಿ ತೋರಿಸಿದ್ದಾರೆ. ಅಲ್ಲಾ ಬಕ್ಷರವರಿಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ನೀಡ್ತಾ ಇದ್ದೀವಿ. ಹಾಕಿ ತೊಟ್ಟ ಮಾತ್ರಕ್ಕೆ ನಾವು ಕಟಕರಲ್ಲ, ಸಲ್ಯೂಟ್ ಹೊಡೆಯೋ ಯಂತ್ರಗಳೂ ಅಲ್ಲ. ನಮ್ಮ ಕೈಯಲ್ಲಿರೋ ಕೋಲು ಅಪರಾಧಿಗಳನ್ನ ದಂಡಿಸೋದಷ್ಟೇ ಅಲ್ಲ,
ಅಂಧರಿಗೆ ದಾರಿಗೋಲು, ಅಶಕ್ತರಿಗೆ ಊರುಗೋಲಾಗಬೇಕು. ನಮ್ಮಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಇರಬೇಕು. ಅದಿರೋದ್ರಿಂದಲೇ ಎಸಿಪಿ ಅರುಂಧತಿಯವರು ನಮ್ಮನ್ನ ಕೇಳ್ಕೊಂಡಿದ್ರಿಂದ ನಾವು ಈ ವಿಷಯನ ಯಾರಿಗೂ ಹೇಳಲಿಲ್ಲ.